ಕೆಲವರು ತಮ್ಮ ದಾಖಲೆಗಳಿಂದ ನೆನಪಲ್ಲಿ ಉಳಿತಾರೆ, ಕೆಲವರು ತಮ್ಮ ಟ್ರೋಫಿಯ ಕೌಂಟ್ಸ್‌ಗಳಿಂದ ನೆನಪಲ್ಲಿ ಉಳಿತಾರೆ. ಆದರೆ ಕೆಲವರು ಮಾತ್ರ ತಮ್ಮ ವ್ಯಕ್ತಿತ್ವ ಅಂದರೆ ಕ್ಯಾರೆಕ್ಟರ್‌ನಿಂದ ಕ್ರೀಡಾ ಜಗತ್ತಿನಲ್ಲಿ ಒಂದು ಛಾಪನ್ನ ಮೂಡಿಸಿ ನೆನಪಲ್ಲಿ ಉಳಿತಾರೆ. ಅಂಥವರಲ್ಲಿ ಅಗ್ರಗಣ್ಯರು ಕೇನ್ ವಿಲಿಯಮ್ಸನ್. ಇವರ ಹತ್ರ ಯಾವುದೇ ದೊಡ್ಡ ದೊಡ್ಡ ಟ್ರೋಫಿಗಳಿಲ್ಲ, ಆದ್ರೆ ಇವರ ಹತ್ರ ಇರೋದು ನಗು. ಆ ನಗುವೇ ಅದೆಷ್ಟೋ ಕ್ರಿಕೆಟ್ ಪ್ರೇಮಿಗಳನ್ನ ಇವರ ಅಭಿಮಾನಿಯನ್ನಾಗಿ ಮಾಡಿಸಿದೆ. 2019ರ ವರ್ಲ್ಡ್ ಕಪ್ ಟೈ ಆಗಿರತ್ತೆ, ಸೂಪರ್ ಓವರ್ ನಲ್ಲಿ ಹೋಗುತ್ತೆ, ಅಲ್ಲೂ ಸಹ ಟೈ ಆಗತ್ತೆ. ಬೌಂಡ್ರಿ ಕೌಂಟ್ಸ್ ಅಲ್ಲಿ ನ್ಯೂಜಿಲೆಂಡ್ ಸೋಲತ್ತೆ. ಬೇರೆ ಯಾವುದೇ ಕ್ಯಾಪ್ಟನ್ ಆಗಿದ್ರೂ ಸಹ ಮುಖದಲ್ಲಿ ಅಳು ಇರ್ತಾ ಇತ್ತು, ಸ್ಯಾಡ್ನೆಸ್ ಇರ್ತಾ ಇತ್ತು, ಯಾಕೆ ಹೀಗಾಗ್ತಾ ಇದೆ ಅನ್ನೋ ಆಕ್ರೋಶ ಇರ್ತಾ ಇತ್ತು. ಆದರೆ ಅವರ ಮುಖದಲ್ಲಿದ್ದದ್ದು ನಗು ಮಾತ್ರ. ಅಂದೇ ಜಗತ್ತಿಗೆ ಅವರು ತೋರಿಸ್ಕೊಡ್ತಾರೆ, ಗೆಲುವು ಮುಖ್ಯ ಅಲ್ಲ, ಸೋತಾಗ ನೀವು ಜಗತ್ತಿನ ಮುಂದೆ ಹೇಗೆ ನಿಲ್ತೀರಾ ಅನ್ನೋದು ಮುಖ್ಯ. ಇಂದು ಕೇನ್ ವಿಲಿಯಮ್ಸನ್ ಅವರು ನಮ್ಮ ಪ್ರೀತಿಯ ಕ್ರಿಕೆಟಿಗೆ ವಿದಾಯ ಹೇಳಿ ಹೋಗ್ತಾ ಇದ್ದಾರೆ. ಕ್ರಿಕೆಟಿಗೆ ನೀವೆಷ್ಟು ಕೊಟ್ಟಿದ್ದೀರೋ ಕೇನ್ ವಿಲಿಯಮ್ಸನ್, ಅದಕ್ಕೆ ನಾವು ಎಂದೂ ಸಹ ಋಣಿಯಾಗಿರ್ತೇವೆ. ಹಾಗೆ ನಿಮ್ಮ ಆ ನಗುವನ್ನ, ನಿಮ್ಮ ಆ ಜೆಂಟ್ಲ್ಮೆನ್ ಅನ್ನ ನಾವು ಎಂದಿಗೂ ಸಹ ಮಿಸ್ ಮಾಡ್ಕೊಳ್ತೇವೆ. ಥ್ಯಾಂಕ್ ಯು ಕೇನ್ ವಿಲಿಯಮ್ಸನ್.